ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಪವಿ ಪೂವಪ್ಪ ಬಂದ ಪುಟ್ಟ ಹೋದ ಪುಟ್ಟ ಆದ ಮಾಡೆಲ್ ಪವಿ ಪೂವಪ್ಪ 3ನೇ ವಾರಕ್ಕೆ ದೊಡ್ಡ ಮನೆಯಿಂದ ಔಟ್. ಬಿಗ್ ಬಾಸ್ ಕನ್ನಡ ಸೀಸನ್ 10 ಇದೀಗ 10ನೇ ವಾರಕ್ಕೆ ಕಾಲಿಟ್ಟಿದೆ. ಈ ವಾರ ದೊಡ್ಡ ಮನೆಯಿಂದ ಹೊರ ಹೋಗುವವರು ಯಾರು ಎನ್ನುವ ಕುತೂಹಲ ಹೆಚ್ಚಾಗಿತ್ತು. ನಟಿ ಸಿರಿ ಮತ್ತು ಮಾಡೆಲ್ ಪವಿ ಪೂವಪ್ಪ ಅವರಲ್ಲಿ ಒಬ್ಬರು ಮನೆಯಿಂದ ಹೋಗುತ್ತಾರೆ ಎಂಬ ಮಾತು ಕೇಳಿ ಬಂದಿತ್ತು. ವರದಿಗಳ ಪ್ರಕಾರ ಪವಿ ಪೂವಪ್ಪ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ. ಮೂಲಗಳ ಪ್ರಕಾರ ಇತ್ತೀಚೆಗೆ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿದ್ದ ಪವಿ ಪೂವಪ್ಪ 3ನೇ ವಾರಕ್ಕೆ ಮನೆಯಿಂದ ಹೊರಬರುತ್ತಿದ್ದಾರೆ. ಪವಿ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿದ್ದ ಅವಿನಾಶ್ ಶೆಟ್ಟಿ ಸೇಫ್ ಆಗಿದ್ದಾರೆ. ಈ 3 ವಾರಗಳಲ್ಲಿ 1 ವಾರ ಬಿಟ್ಟು ಉಳಿದ ವಾರಗಳಲ್ಲಿ ಪವಿ ನಾಮಿನೇಟ್ ಆಗಿದ್ದರು. ಬಿಗ್ ಬಾಸ್ ಜರ್ನಿ ಮುಗಿಸಿದ ಪವಿ ಪೂವಪ್ಪ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 6 ಮಂದಿ ನಾಮಿನೇಟ್ ಆಗಿದ್ದರು. ಸಿರಿ, ಪವಿ ಪೂವಪ್ಪ, ಮೈಕಲ್, ಅಜಯ್, ವಿನಯ್ ಗೌಡ, ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿದ್ದರು. ಈ 6 ಮಂದಿ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡುವ ವಿನಯ್, ಮೈಕಲ್, ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಮನೆಯಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಹೆಚ್ಚಿತ್ತು. ಸಿರಿ ಮತ್ತು ಪವಿ ಪೂವಪ್ಪ ಇಬ್ಬರಲ್ಲಿ ಒಬ್ಬರು ಮನೆ ಖಾಲಿ ಮಾಡಬೇಕಾಗಿತ್ತು. ವೀಕ್ಷಕರು ಸಿರಿಯನ್ನು ಸೇವ್ ಮಾಡಿದ್ದಾರೆ. ಪವಿ ಪೂವಪ್ಪ ಬಿಗ್ ಬಾಸ್ ನೀಡುವ ಟಾಸ್ಕ್ಗಳಲ್ಲಿ ಅಷ್ಟು ಚೆನ್ನಾಗಿ ಆಡುತ್ತಿರಲಿಲ್ಲ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳಾಗುತ್ತಿತ್ತು. 10 ವಾರದಲ್ಲಿಯೂ ಟಾಸ್ಕ್ಗಳು ಚೆನ್ನಾಗಿ ಆಡಲಿಲ್ಲ. ಅದೇ ಕಾರಣಕ್ಕೆ ಈ ವಾರ ಕಳಪೆ ಪಟ್ಟ ತೆಗೆದುಬಿಡುತ್ತಿದ್ದರು. ಸುಖಾಲಿ ಸಂತೋಷ್ ಉತ್ತಮ ಪಟ್ಟ ಪಡೆದರು. ಸಿರಿಗಿಂತ ವೀಕ್ ಕಂಟೆಸ್ಟೆಂಟ್ ಪವಿ ಪೂವಪ್ಪ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವ ಮೊದಲು ದೊಡ್ಡ ಮನೆಯಲ್ಲಿ ವೀಕ್ ಕಂಟೆಸ್ಟೆಂಟ್ ಎಂದರೆ ಸಿರಿ ಎನ್ನಲಾಗಿತ್ತು. ಅವರು ಹಲವು ವಾರ ನಾಮಿನೇಟ್ ಆಗಿದ್ದರು, ಆದರೂ ಸೇವ್ ಆಗಿದ್ದಾರೆ. ಆದರೆ ಪವಿ ಬಂದ ಮೇಲೆ ಸಿರಿ ಅವರಿಗಿಂತ ವೀಕ್ ಸ್ಪರ್ಧಿಯಾಗಿ ಕಾಣತೊಡಗಿದರು. ಅದರಲ್ಲೂ ಸಿರಿ ಅವರು ಪಡೆದಿರುವ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ. ಪವಿ ಅವರು ಮಾಡೆಲ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಫೇಮಸ್ ಆಗಿದ್ದಾರೆ. ಆದರೆ ಸಿರಿ ಅವರು 30ಕ್ಕೂ ಹೆಚ್ಚು ಧಾರಾವಾಹಿಗಳ ಮೂಲಕ ಜನರ ಮನೆಗಳನ್ನು ತಲುಪಿದ್ದಾರೆ. ಹೀಗಾಗಿ ಪವಿ ಪೂವಪ್ಪ ಅವರಿಗಿಂತ ಸಿರಿ ಅವರನ್ನು ಜನ ಉಳಿಸಿಕೊಂಡಿದ್ದಾರೆ. ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.